ಇವರಿಗೊಂದು ದೇಶಾದ್ಯಂತ ಸಂಚಾರ ಸೃಷ್ಟಿ ಮಾಡಿರೋದು ಪ್ರಜ್ವಲ್ ರೇವಣ್ಣ ಕೇಸ್ ಆಯ್ತಾ. ಪ್ರಜ್ವಲ್ ರೇವಣ್ಣಗೆ ಕೂಡ ದೋಷಿ ಅಂತ ತೀರ್ಮಾನ ಆಯಿತು, ಜೀವಾವಧಿ ಶಿಕ್ಷೆ ಆಯಿತು. ಈಗ ಪ್ರಜ್ವಲ್ ರೇವಣ್ಣಗೆ ಕೈಚಿ ನಂಬರ್ ಕೊಟ್ಟಿದ್ದಾರೆ 15528 ಅಂತ. ಈತ 8 ಗಂಟೆ ಪ್ರತಿದಿನ ಕಡ್ಡಾಯವಾಗಿ ಕೆಲಸ ಮಾಡಬೇಕಾಗುತ್ತೆ, ದಿನ ಕೂಲಿ ಕೂಡ ಕೊಡ್ತಾರೆ. ಇಂತಹ ಪರಿಸ್ಥಿತಿ ಬಂತಲ್ಲ ಅಂತ ಜನ ಮಾತಾಡ್ತಾ ಇದ್ದಾರೆ. ಇದರ ನಡುವೆ ದೊಡ್ಡ ವಿಷಯ ಚರ್ಚೆಗೆ ಏನಾಗ್ತದೆ ಅಂದ್ರೆ, ಇಷ್ಟೆಲ್ಲ ಆದ್ರೂ ಕೂಡ ಪ್ರಜ್ವಲ್ ರೇವಣ್ಣ ತಾನು ಈ ರೀತಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಓದಿದ್ದೀನಿ, ನಂದು ದೊಡ್ಡ ಕುಟುಂಬ, ಆ ರೀತಿ ಬಂದಿದ್ದೀನಿ ಅಂತ ಹೇಳಿದ್ರು. ಯಾವುದೇ ಕಾರಣಕ್ಕೂ ಅವರಿಗೆ ಈ ರೀತಿ ನಾನು ತಪ್ಪು ಮಾಡಿದ್ದೀನಿ ಅಂತ ಹೇಳಿ ಒಂದು ಬಾರಿ ಕೂಡ ಕೋರ್ಟ್ ಅಲ್ಲಿ ಅವರು ಕೂಡ ಕ್ಷಮೆ ಕೂಡ ಕೇಳಿಲ್ಲ ಅಂತ ಹೇಳಿ ಜನ ಕೂಡ ಕೇಳ್ತಾ ಇದಾರೆ. ಇದರ ನಡುವೆ ನೀರಜ್ ಸಂವಹನ ಆಗಿರುತ್ತೆ. ಪ್ರಜ್ವಲ್ ರೇವಣ್ಣ ಮುಗೀತ ಲೈಫ್ ಸಾಯೋವರೆಗೂ ಜೈಲಲ್ಲಿ ಇರ್ಬೇಕಂದ್ರೆ ಇಲ್ಲ, ಅವರಿಗೆ ಇನ್ನೂ ಕೂಡ ಆಪ್ಷನ್ಸ್ ಕೂಡ ಇದೆ. ಜೀವಾವಧಿ ಶಿಕ್ಷೆ ಅಂದ್ರೆ 14 ವರ್ಷಕ್ಕೆ ಲಿಮಿಟ್ ಕೂಡ ಇರುತ್ತೆ, ಪರೋಲ್ ಮುಖಾಂತರ ಹೋಗ್ಬೋದು. ಮತ್ತೆ ಇನ್ನೊಂದು ಆಪ್ಷನ್ಸ್ ಏನಂದ್ರೆ ಅವರು ಬೇಕಾದ್ರೆ ಚಾಲೆಂಜ್ ಮಾಡಿ ಹೈಕೋರ್ಟ್ಗೆ ಹೋಗ್ಬೋದು, ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು. ಇನ್ ಕೇಸ್ ರಾಷ್ಟ್ರಪತಿ ಕ್ಷಮಾದಾನ ಕೂಡ ಅವರಿಗೆ ಶಿಕ್ಷೆ ಪ್ರಮಾಣ ಕಡಿಮೆ ಆಗ್ಬೋದು. ಈ ರೀತಿ ಕೆಲವೊಂದು ತಾಂತ್ರಿಕ ಕಾರಣಗಳು ಕೂಡ ಇರ್ತವೆ. ಒಟ್ಟಾರೆ ಇದು ಎಲ್ಲ ಕಡೆ ಸುದ್ದಿ ಆಗ್ತಾ ಇದೆ, ಜೀವಾವಧಿ ಶಿಕ್ಷೆ ಆಗಿರೋದು. ಮೂಲಗಳಿಂದ ಬಂದಿರೋ ಪ್ರಕಾರ ನಾವು ಹೈಕೋರ್ಟ್ಗೆ ಹೋಗಿ ಚಾಲೆಂಜ್ ಮಾಡೋಣ ಅಂತೇಳಿ ಪ್ರಜ್ವಲ್ ರೇವಣ್ಣ ಅವರೇ ಹೇಳಿದ್ದಾರೆ ಅಂತೇಳಿ ಮಾಹಿತಿ ಬರ್ತಾ ಇದೆ. ಇದರ ಬಗ್ಗೆ ನೀವು ಅಭಿಪ್ರಾಯ ಪ್ರಮಾಣ ಕಳಿಸಿ. ಥ್ಯಾಂಕ್ ಯು.